ನನಗಾಗಿರ್ತಕ್ಕಂಥ ನೋವು, ನನಗಾಗಿರ್ತಕ್ಕಂಥ ಅನಾನುಕೂಲ, ನನಗಾಗಿರ್ತಕ್ಕಂಥ ತೊಂದರೆ ಯಾವುದೇ ಕಾರಣಕ್ಕೆ ಯಾರಿಗೂ ಆಗಬಾರ್ದು. ಪಕ್ಷವನ್ನು ನಂಬಿಕೊಂಡು ಪಕ್ಷದಲ್ಲಿ ವರಿಷ್ಠರು ಹೇಳ್ತಕ್ಕಂಥ ಕೆಲಸಗಳನ್ನು ಮಾಡ್ತಕ್ಕಂಥ ಯಾರಿಗೂ ಆಗಬಾರ್ದು ಅನ್ನೋ ದೃಷ್ಟಿಯಿಂದಲೇ ಪಕ್ಷದ ಅನೇಕ ನೇತಾರರು ನನ್ನ ಜೊತೆಲಿ ಮಾತಾಡಿದ ಮೇಲೆ ಅದೊಂದು ತಿಳಿ ವಾತಾವರಣ ಸೃಷ್ಟಿ ಮಾಡಿ ಯಾರೋ ಇದಕ್ಕೆ ಕಾರಣರಿದ್ದಾರೋ ಅವ್ರನ್ನೂ ಕೂಡ ಕರೆದು ಕೂರಿಸಿ ಮಾತನಾಡಿ ನಿಮ್ಮ ಮುಖ್ಯನೇ ಆಗಲಿ. ಅನೇಕ ಅನುಭವಗಳು ನನಗೆ ಸಾಕಷ್ಟಾಗಿವೆ. ಯಾರು ಮಾತನಾಡಿ ಮತ್ತೆ ಯಾವ್ಯಾವ ರೀತಿ ಜಾಡ್ಸ್ ಹೊದಿತಾರೆ ಅನ್ನೋದು ನನಗೂ ಗೊತ್ತಿದೆ. ಆದ್ದರಿಂದ ನನಗೆ ಒಂದೇ ಒಂದು ಬೇಡಿಕೆ, ನನ್ನ ನೋವು, ನನಗಾದಂಥ ಅನಾನುಕೂಲ, ನಾನು ಈಸಿಯಾಗಿ ಗೆಲ್ತಕ್ಕಂಥ ಬಿಟ್ಟಿದ್ದು ಒಂದಕ್ಕಿಂತ ಹೆಚ್ಚಾಗಿ ನನಗೆ ಪಕ್ಷನೇ ಅಂತಿಮ, ಪಕ್ಷದ ವರಿಷ್ಠ ಕೊಡ್ತಕ್ಕಂಥ ತೀರ್ಮಾನವೇ ಕೊನೆಯಾಗಿದ್ದರಿಂದ ಅದನ್ನು ಮಾಡಿದ್ದೇನೆ. ಅದರಿಂದ ನನಗೆ ಡೈರೆಕ್ಟಾಗಿ ತೊಂದರೆ ಆಗಿರೋದ್ರಿಂದ ಆ ತೊಂದರೆಯನ್ನು ನಿವಾರಿಸೋದಕ್ಕೆ ವಿನಂತಿ ಮಾಡಿದ್ದೇನೆ. ಅದನ್ನು ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ವರಿಷ್ಠರು ಮಾಡ್ತಾಯಿದ್ದಾರೆ. ನಾನು 7-8ನೇ ತಾರೀಕು ಆದಮೇಲೆ 7-8ನೇ ತಾರೀಕಿಗೆ ಹೋಗ್ತೀನಿ ಡೆಲ್ಲಿಗೆ. ಅಷ್ಟರೊಳಗಡೆ 10ನೇ ತಾರೀಕು ಒಳಗಡೆ ಸಖ್ಯ ಅಂತ ಆಗ್ತದೆ ಅನ್ನೋ ನಂಬಿಕೆ ನಂದಿದೆ. ನಾನು ಒಬ್ಬ ಸ್ವಾಭಿಮಾನಿ. ನನಗಾಗಿರೋ ನೋವನ್ನು ಪದೇ ಪದೇ ಹೇಳಿ ಪಕ್ಷನ ಮುಜುಗರಕ್ಕೆ ನಾನು ಇಡೋಕ್ಕೆ ತಯಾರಾಗಿಲ್ಲ. ಆದರೆ ಈ ಕೆಲಸ ಯಾರಿಗೂ ಆಗಬಾರ್ದು. ಮಾಡಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಸ್ವಲ್ಪ ಎಲ್ಲೋ ಒಂದು ಕಡೆ ಅದನ್ನು ಅವರು ಕೂಡ ಅರ್ಥ ಮಾಡಿಕೊಂಡು ಸರಿಯಾದ ದಾರಿಯಲ್ಲಿ ಹೋದರೆ ಮಾತ್ರ ರಾಮನ್ನ ಪ್ರತಿಷ್ಠಾಪನೆ ಮಾಡಿ ದೇಶಕ್ಕೆ ಸಮರ್ಪಣೆ ಮಾಡ್ತಕ್ಕಂಥ ನರೇಂದ್ರ ಮೋದಿಯವರ ಒಂದು ದೂರದೃಷ್ಟಿಯ ಚಿಂತನೆ, ಪ್ರಗತಿಪರ ಭಾರತಕ್ಕೆ ಇಂಥ ನಾಯಕರ ಜೊತೆಯಲ್ಲಿದ್ದಾಗ ಒಂದು ಸಣ್ಣದಾದರೂ ಅಳಿಲು ಸೇವೆ ಆ ಥರದಲ್ಲಿ ಮಾಡ್ತಕ್ಕಂಥದಕ್ಕೆ ನಾವೆಲ್ಲರೂ ಕೂಡ ಬದ್ಧತೆ ತೋರಿಸ್ಬೇಕು. ನನ್ನ ಕಡೆ ಪ್ರಶ್ನೆ ಸರ್, ಈ 4-5 ತಿಂಗಳಲ್ಲಿ ಲೋಕಸಭಾ ಕ್ಷೇತ್ರದ ಚುನಾವಣೆ ಬರ್ತಾ ಇದೆ, ತಮ್ಮನ್ನ ಕೂಡ ಅಭ್ಯರ್ಥಿ ಮಾಡ್ತಾರೆ ಅಂತ ಬಲವಾದ ಮಾತು ಬಿಜೆಪಿ ಪಾಳಿದಲ್ಲಿ ಇದೆ. ತುಮಕೂರು ಲೋಕಸಭೆಗೆ ತಾವೇ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ. ನನಗೆ ವರಿಷ್ಠ ಏನು ಹೇಳ್ತಾರೋ ಅದನ್ನು ಮಾಡ್ತೀನಿ. ಮತ್ತು ಇನ್ನೊಂದು ನನ್ನ ಭಾವನೆ, ನಮ್ಮ ರಾಷ್ಟ್ರೀಯ ವರಿಷ್ಠ ಯಾರಿದ್ದಾರೆ ಅವ್ರು ಏನು ಹೇಳ್ತಾರೋ ಅದನ್ನು ನಾನು ಮಾಡ್ತೀನಿ. ಒಂದು ಸತ್ಯ, ನನಗಾದಂಥ ಒಂದು ಅನಾನುಕೂಲ, ಒಳ ಒಪ್ಪಂದ ಇನ್ಯಾರಿಗೂ ಆಗೋದಕ್ಕೆ ಅವಕಾಶ ಆಗೋದು ಬೇಡ. ಇದನ್ನು ಪಕ್ಷನೂ ಕೂಡ ನಮ್ಗೆ ಯಾವ ರೀತಿ ನೀವು ಗದಾ ಪ್ರಹಾರ ಮಾಡಿ ಕಟ್ಟುನಿಟ್ಟಿನಲ್ಲಿ ಶಿಸ್ತನ್ನು ಪಾಲಿಸ್ತೀರಿ, ಎಲ್ಲರಿಗೂ ಕೂಡ ಆ ಶಿಸ್ತು ಇರಬೇಕಾಯ್ತದೆ. ಆ ಶಿಸ್ತಿಗೆ ಎಲ್ಲ ಒಂದು ಕಡೆ ಬದ್ಧತೆ ಆಗಬೇಕಾಯ್ತದೆ. ಗೊತ್ತಿದ್ದೋ ಗೊತ್ತಿಲ್ಲದಿರೋ ಆಗಿರೋ ತಪ್ಪನ್ನು ಸರಿಪಡಿಸ್ತಕ್ಕಂಥದ್ದು ಹೈಕಮಾಂಡ್ನ ಕರ್ತವ್ಯ. ಅದನ್ನು ಮಾಡ್ತಾರೆ. ನಮ್ಮನ್ನು ಕೂರಿಸಿ ಮಾಡಬೇಕು ಅನ್ನೋ ಒತ್ತಾಯವನ್ನು ಈಗಾಗಲೇ ಮಾಡಿದ್ದೀನಿ, ಮಾಡ್ತಾರೆ. ಏನು ಇವಾಗ ತಾವು ಕೇಳಿದಿರಲ್ಲ ಪ್ರಶ್ನೆ, ವರಿಷ್ಠರು ಏನು ತೀರ್ಮಾನ ಕೊಡ್ತಾರೋ ಆ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.